ತುಂಗನಗರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸುಳೆಬೈಲು ಅನ್ನೋ ಒಂದು ಜಾಗದಲ್ಲಿ ಇವತ್ತು ರಾತ್ರಿ ಒಬ್ಬ ಹುಡುಗನ ಕೊಲೆಯಾಗಿದೆ. ಈ ಒಬ್ಬ ಅಪ್ರಾಪ್ತ ಹುಡುಗ ಮತ್ತು ಅವನ ಫ್ರೆಂಡ್ಸ್ ಎಲ್ಲರೂ ಒಂದೇ ಹಳ್ಳಿಯವರು, ಎಲ್ಲ ಒಟ್ಟಿಗೆ ಬೆಳೆದವರು. ಅವನು ಶಾಲೆ ಮುಗಿಸ್ಕೊಂಡು ಆಚೆ ಬರ್ಬೇಕಾದ್ರೆ ಅಲ್ಲಿ ಮಾತಿಗೆ ಮಾತು ಬೆಳೆದು ಕೈಯಿಂದ ಅವನಿಗೆ ಗುದ್ದಿದಾಗ ಅಪ್ರಾಪ್ತ ಅಲ್ಲೇ ಕುಸಿದು ಬೀಳ್ತಾನೆ. ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಡೆತ್ತಾಗಿದೆ ಅಂತ ಗೊತ್ತಾಗುತ್ತೆ. ಈ ವಿಚಾರದಲ್ಲಿ ಆಲ್ರೆಡಿ ನಾವು ಇಬ್ಬರನ್ನ ವಶಕ್ಕೆ ತಗೊಂಡಿದ್ದೀವಿ. ಅವರು ಸದ್ಯಕ್ಕೆ ಅಪ್ರಾಪ್ತರಿದ್ದಾರೆ. ಅವ್ರ ಜೊತೆ ವಿಚಾರಣೆ ಮಾಡಿ ಬೇರೆ ಯಾರಾದರೂ ಇದ್ದಾರಾ ಅಂತ ಅದನ್ನು ಕೂಡ ನಾವು ಇನ್ಫಾರ್ಮೇಷನ್ ತಗೊಳ್ತಾ ಇದ್ದೀವಿ. ಅಲ್ಲಿಗೆ ಕರ್ಕೊಂಬಂದಿದ್ದವನು ಐ ವಿಟ್ನೆಸ್ ಇದ್ದಾನೆ, ಅವನು ಕೂಡ ಅಪ್ರಾಪ್ತನೇ. ಇಬ್ಬರು ಅಪ್ರಾಪ್ತರೇ ಇದ್ದಾರೆ ಇಲ್ಲಿ ಯಾರು ಕರ್ಕೊಂಬಂದಿದ್ರು ಹಾಸ್ಪಿಟಲ್ಗೆ. ಅವ್ರ ಕಡೆಯಿಂದ ನಾವು ಡೀಟೇಲ್ಸ್ ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಎಲ್ಲರೂ ನಾವು ಬಂದ ಮಾಡ್ತೀವಿ. ಅದು ಅವರು ಕ್ಷುಲ್ಲಕ ಕಾರಣಕ್ಕೆ ಒಬ್ರಿಗೊಬ್ರಿಗೆ ಮಾತಿನ ಮಾತು ಬೆಳೆದು ಆಮೇಲೆ ಮಧ್ಯದಲ್ಲಿ ಹೋಗಿ ಇವನು ಏನಾಯಿತು ಅಂತ ಕೇಳಕ್ಕೆ ಹೋದಾಗ ಇವನಿಗೆ ಏಟ್ ಬಿಟ್ಟ ಒಂದು ರಭಸಕ್ಕೆ. ಬಟ್ ಎಷ್ಟು ಜನ ಇದ್ದಾರೆ ಟೋಟಲ್? ಅದೇ ಇವಾಗ ಇನ್ನೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಇಬ್ಬರನ್ನ ನಾವು ವಶಕ್ಕೆ ತಗೊಂಡಿದ್ದೀವಿ. ಇನ್ನೂ ಯಾರು ಇದ್ರು ಹೆಚ್ಚಿನ ಮಾಹಿತಿನ ಅದಷ್ಟೇ. ಇಲ್ಲಿ ವಾತಾವರಣ ಸರಿಯಾಗಿದೆ? ವಾತಾವರಣ ಎಲ್ಲ ಓಕೆ ಇದೆ. ನಾವು ಎಲ್ಲ ಫ್ಯಾಮಿಲಿ ಜೊತೆ ಮತ್ತು ಲೀಡರ್ ಜೊತೆ ಮಾತಾಡಿದ್ದೀವಿ. ಅವರೆಲ್ಲರೂ ಇದು ಆಕಸ್ಮಿಕವಾಗಿ ಆಗಿರೋದು ಅಂತ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ವತಿಯಿಂದ ನಾವು ನಮ್ಮ ಬಂದೋಬಸ್ತನ್ನು ಮಾಡ್ತೀವಿ. ಸರ್, ಈಗ ಬಹಳ ಇದನ್ನು ಗಂಭೀರವಾಗಿ ತಗೊಳ್ತಿದ್ದೀವಿ, ನಾವು ತಗೊಳ್ತಿದ್ದೀವಿ. ನಾವು ಅದು ಸುಲಭಕ್ಕೆ ಬಿಡಲ್ಲ ಸರ್, ಅರೆಸ್ಟ್ ಮಾಡಿರೋರನ್ನ ಯಾರು ಅರೆಸ್ಟ್ ಮಾಡಿರೋರಿಗೆ ಅರೆಸ್ಟ್ ಮಾಡಿದ್ರು ಅಂತ ಹೇಳ್ತೀನಿ. ಅವ್ರ ಜೀವ ತೆಗೆಯಕ್ಕೆ ನಿಮಗೆ ಅಧಿಕಾರ ಇಲ್ಲ. ಇವರಿಗೆ ಅಧಿಕಾರ ಕೊಟ್ಟರೆ ಅಪ್ರಾಪ್ತನ ಕಾರಣಕ್ಕೋಸ್ಕರ ಜೀವ ತೆಗೆಯಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಈಗ ನಾವೀಗ ಯಾರ ಬಗ್ಗೆ ಗಮನಿಸಬೇಕಾಗತ್ತೆ? ಅಪ್ರಾಪ್ತ ವಯಸ್ಸಿನ ಮುಸಲ್ಮಾನ್ ಹುಡುಗರ ಬಗ್ಗೆ ಯೋಚನೆ ಮಾಡೋದಕ್ಕೆ ಇದು ಮಾಡೋಕ್ಕಂತ ಇಲ್ಲ. ಅವ್ರ ಬಗ್ಗೆ ಕ್ರಮ ತಗೋಬೇಕು. ನೀವೆಲ್ಲ ತಪ್ಪಿಸುತ್ತೆ ಅವ್ನು ಮಾಡಬಾರ್ದು ಮಾಡ್ತಾರೆ. ಈಗ ಅಪ್ರಾಪ್ತರನ್ನ ಹೆಸರಿನಲ್ಲಿ ಬರ್ಡ್ರು ಸಹಿಸ್ತೀರಾ ಸರ್? ನೀವು ಸಹಿಸ್ಕೊಳ್ತೀರಾ ಅಂದರೆ ನಂಗೆ ಹೇಳ್ತೀನಿ. ಅರ್ಥನೇ ಆಗೋದಿಲ್ಲ ಸರ್. ಡಿಪಾರ್ಟ್ಮೆಂಟನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ ನಮಗೆ. ಯಾರೂ ಅರ್ಥ ಮಾಡ್ಕೊಳ್ಳಿ. ನಾವು ಯಾರ್ದಾರ ಬಗ್ಗೆ ಏನಂತ ಹೇಳಿದ್ರೆ ನೀವೆಲ್ಲ ಬೇಜಾರು ಮಾಡ್ಕೊಂಡು ಬರ್ತೀರಾ ಅಲ್ವಾ? ಈಗ ಯಾವ ತಲೆ ಕೊಡ್ತೀನಿ ಹೇಳ್ರಿ. ನಿಮ್ಮ ಬಗ್ಗೆ ನಮಗೆ ದೋಷ ನಿಮ್ಮ ಬಗ್ಗೆ ದೋಷ ಸರ್. ಅವ್ನು ಗೊತ್ತಿರೋ ಹೊಡೆತಗಳು ನೋಡ್ಬಿಟ್ಟೆ ಸೀನಿದೆ ಸರ್. ಎದೆ ಮೇಲೆ ನೋಡ್ಕೊಂಡ್ ಬಂದಿದ್ದೆ ನನಗೆ. ನಾಳೆ ಬೆಳಗ್ಗೆ ಇನ್ನೊಂದು 2 ಜನ ಹೋಗ್ರಿ, ದಯವಿಟ್ಟು ಮಾಡ್ಬೇಡಿ ಸರ್. ಪರೀಕ್ಷೆ ಮಾಡ್ತಾರೆ. ಭಾಳ ಮುಂಚೆ ಹೇಳ್ತಾ ಇದ್ದೀವಿ, ಯಾರು ಬರಬೇಕು ಎಲ್ಲರೂ ಬರ್ತೀವಿ. ಆ ಮನೆ ಜೊತೆಗೆ ಈ ಟೈಮಲ್ಲಿ ನಾವು ನಿಲ್ಲೋರೆ. ಭಾಳ ರಿಸ್ಟ್ರಿಕ್ಷನ್ ಮಾಡಿದರೆ ನಾಳೆಯಿಂದ ಬೇರೆ ರೀತಿ ಆಗುತ್ತೆ ಸರ್. ಭಾಳ ನೇರ ಹೇಳ್ತಾ ಇದ್ದೀವಿ, ಬೇರೆ ರೀತಿ ಆಗುತ್ತದೆ.
ರಿಸ್ಟ್ರಿಕ್ಟ್ ಮಾಡಬೇಡಿ ಸರ್. ಇವತ್ತು ರಾತ್ರಿ ನಿಂತ್ಕೊಳಕ್ ಬಿಡಲ್ಲ, ಬೆಳಕಳಿದ್ರೆ ಹಬ್ಬ ಏನು ಪರಿಸ್ಥಿತಿ ನಿರ್ಮಾಣ ಆಗಿದೆ ಲೆಕ್ಕ ಹಾಕ್ತಾ ಇದ್ದೀನಿ.